ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಈ ಬೇರಿಂಗ್ ಸ್ವಲ್ಪ ಜಾಮ್ ಆದರೆ ಸಾಕು, ಎಂಥ ಶಬ್ದ ಬರುತ್ತೆ ಅಂದರೆ ಕೇಳಿಸ್ತೇನೆ ನೋಡಿ ನೀವೇನೆ. ಕೇಳಿದ್ರಲ್ಲ, ಇದು ಫೋನಲ್ಲಿ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಮುಂದ್ಗಡೆ ಇದು ನೋಡಿದ್ರೆ ಒಂದ್ರಲ್ಲೇ ರಾಗಿ ರುಬ್ಬಿಸ್ತೀವಲ್ಲ ಆ ಟೈಪ್ ಅಷ್ಟು ಕರ್ಕಶವಾಗಿ ಸೌಂಡ್ ಬರುತ್ತೆ ಅದು. ದೆನ್ ಕಸ್ಟಮರ್ ಹತ್ರ ಪರ್ಮಿಷನ್ ತೊಗೊಂಡು ಶುರು ಮಾಡ್ಕೊಂಡಿದ್ದೆ ಡ್ರಮ್ ಎಲ್ಲ ಡಿಸ್ಮೆಂಟಲ್ ಮಾಡೋಕ್ಕೆ. ನೋಡ್ಬೋದು ನೀವೇನೆ, ಎಲ್ಲ ಬಿಚ್ಚಿದಾಗ ಫುಲ್ ಗೊಚ್ಚೆ ಟೈಪ್ ಆಗಿಬಿಟ್ಟಿತ್ತು ಎಲ್ಲನೂ. ಫುಲ್ ಅಂದರೆ ಫುಲ್ ಗಲೀಜಾಗಿಬಿಟ್ಟಿತ್ತು. ದೆನ್ ನೋಡ್ಬೋದು ನೀವೇನೆ, ಇದೆಲ್ಲ ಎಷ್ಟು ಗಲೀಜಾಗಿತ್ತು ಅಂದರೆ 2-3 ವರ್ಷ ಅಥವಾ 4 ವರ್ಷ ಹೈಯೆಸ್ಟ್ ಮ್ಯಾಕ್ಸಿಮಮ್ ತೊಗೊಂಡು ಮಿಷಿನ್ ಅಷ್ಟೇ. ಪುಣ್ಯಕ್ಕೆ ಇದೇನು ಕಟ್ಟಾಗಿರಲಿಲ್ಲ, ಬರೀ ಬೇರಿಂಗ್ಸು ಜಾಮ್ ಆಗಿತ್ತು ಅಷ್ಟೇ. ಆಯಿಲ್ ಸೀಲ್ ಹೋಗ್ಬಿಟ್ಟು ನೋಡ್ಬೋದು, ಇದು ಬೇರಿಂಗಿಂದು ಗೊಚ್ಚೆ ಎಲ್ಲ ಇದು ಖಾಲಿರೋದು, ಮೋಟ್ರ್ ಮೇಲೆ ಕೂರೋ ಪುಲ್ಲು ಇದು. ಇಲ್ಲೇ ನೀವೇ ನೋಡ್ಬೋದು. ಇದನ್ನು ಮಕ್ಳಿಗೂ ಗೊತ್ತಾಗುತ್ತೆ ಎಷ್ಟು ಫ್ರೀ ಆಗಿರ್ತಾವೆ ಅಂದರೆ ಬೇರಿಂಗು. ಜಸ್ಟ್ ತಿರುಗಿಸಿದ್ರೆ ಬೇಕಾದ್ರೆ 10 ಸಲ ವರ್ಕ್ ಆಗುತ್ತದು, ಅಷ್ಟು ಫ್ರೀ ಆಗಿರುತ್ತೆ. ಬಟ್ ಇದು ನೋಡ್ಬೋದು, ಈ ಮಿಷಿನಲ್ಲಿ 2 ಬೇರಿಂಗ್ಸು ಎರಡೂ ಸಹ ಎಷ್ಟು ಜಾಮ್ ಆಗಿತ್ತು ಅಂದರೆ ಫುಲ್ ಟೈಟ್ ಆಗಿದ್ದು ಮಾಡಿದ್ರು ಆಗ್ತಾ ಇಲ್ಲ. ಅದನ್ನು ಆಯಿಲ್ ಸೀಲು ನೋಡ್ಬೋದು ನೀವು, ಎಷ್ಟು ಗೊಚ್ಚೆ ಆಗಿತ್ತು ಅಂದರೆ ಇದರಿಂದ ಲೀಕ್ ಆಗಿನೇ ನೀರು ಹೋಗಿ ಅಲ್ಲಿ ಪ್ರಾಬ್ಲಮ್ ಆಗಿರೋದು. ಇದೆಲ್ಲ ಮೇನ್ ಹೋಗೋಕ್ಕೆ ಕಾರಣ ಏನಂದರೆ ಬಟ್ಟೆ ಲೋಡ್ ಜಾಸ್ತಿ ಆಗ್ತಿರಲ್ಲ ಅದೇನೆ. ನಾವು ಶುರು ಮಾಡ್ಕೊಂಡಿದ್ದೆ ವಾಷಿಂಗ್ ಪ್ರೊಸೆಸ್ಸು. ವಾಷಿಂಗ್ ಎಲ್ಲ ಮುಗಿಸ್ಬಿಟ್ಟು ಸ್ಪೇರ್ಸು ಸರಿಯಾಗಿ ಸಿಕ್ಕಿರಲಿಲ್ಲ, ಅದು ಸ್ವಲ್ಪ ಮಿಸ್ಮ್ಯಾಚ್ ಆಗಿತ್ತು. ಅದಕ್ಕೋಸ್ಕರ ಅಲ್ಲೇ ಇಟ್ಬಿಟ್ಟು ಎಲ್ಲನೂ ಡಿಸ್ಮ್ಯಾಂಟಲ್ ಮಾಡಿದ್ನೆಲ್ಲ. ದೆನ್ ನೆಕ್ಸ್ಟ್ ಡೇ ಒಳ್ಳೆ ಸ್ಪೇರ್ಸ್ ಸಮೇತ ಬರೋದೇ ಆ ಕಸ್ಟಮರ್ ಪ್ಲೇಸಿಗೆ. ನೋಡ್ಬೋದು ನೀವೇನೆ, ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಬ್ರೇಕ್ ಆಗಿದ್ದ ಜಾಗದಲ್ಲಿ ನೀಟಾಗಿ MCL ಎಲ್ಲ ಮಾಡಿಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ರಿಫಿಟ್ಟಿಂಗ್ ಮಾಡೋದನ್ನು. ರಿಫಿಟ್ಟಿಂಗ್ ಆದಮೇಲೆ ಸೌಂಡ್ ಕೇಳಿಸ್ತೀನಿ, ನೀವೇ ನೋಡ್ಕೊಳ್ಳಿ. 1200 RPM ಅಲ್ಲಿ ವರ್ಕ್ ಆಗ್ತಿರೋದು. ಮೀನ್ಸ್ ನಿಮಿಷಕ್ಕೆ 1200 ರೌಂಡ್ ಹೊಡಿತಾ ಇರೋದು. ನೀವೇ ನೋಡೋಲ್ಲ, ಕೆಲಸ ಎಲ್ಲ ಸಖತ್ತಾಗಾಯಿತು, ಹೊಸ ಮಿಷಿನ್ ಆದಂಗೆ ಆಗಿತ್ತು. ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಬಟ್ಟೆಗಳನ್ನ ಆದಷ್ಟು ಕಮ್ಮಿ ಹಾಕಿ ಯೂಸ್ ಮಾಡಿ. ಬೇಕಾದ್ರೆ 2 ಸಲ 3 ಸಲ ಆನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಸಮ ಫುಲ್ ಹಾಕಿ ತುಂಬಬೇಡಿ ಅಂತ ಹೇಳ್ತಾ, ನಮ್ಮ ಅರಸೀಕೆರೆ, ಬಾಣಾವರ, ಜಾವಗಲ್, ಸಕರಾಪಟ್ಟಣ ಸುತ್ತಮುತ್ತ ಫ್ರಿಜ್ ವಾಷಿಂಗ್ ಮಿಷಿನ್ಗಳು ಸರ್ವಿಸ್ ಇದ್ದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸೋಣ. ಥ್ಯಾಂಕ್ ಯು.